ಚಾಲೆಂಜಿಂಗ್ ಸ್ಟಾರ್, ಚಾಲೆಂಜಿಂಗ್ ಹೀರೋ, 6 ಫೀಟ್ ಸರ್ದಾರ, ಗಜ ಹೀಗೆ ತಾವು ಮಾಡಿದ ಸಿನಿಮಾಗಳ ಹೆಸರಿಂದಲೇ ಕರೆಸ್ಕೊಳ್ತಾ ಇದ್ದ ನಟ ದರ್ಶನ್ ಈಗ ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೀತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಶಾಕ್ ಬಳಿಕ ಸೈಲೆಂಟ್ ಆಗಿದ್ದ ದರ್ಶನ್ ಇವತ್ತು ಫುಲ್ ಆಕ್ಟಿವ್ ಆಗಿದ್ರು. ಕಾರಣ ಇವತ್ತು ಅವರ ಮ್ಯಾರೇಜ್ ಆನಿವರ್ಸರಿ. 8 ತಿಂಗಳ ಬಳಿಕ ಕುಟುಂಬವನ್ನು ನೋಡ್ತಾ ಇದ್ದಂತೆ ದರ್ಶನ್ ಅವರ ಪತ್ನಿ ಹಾಗೂ ಮಗನನ್ನ ಅಪ್ಪಿ ಭಾವುಕರಾಗಿದ್ರು. ವರ್ಷ ವಿಜಯಲಕ್ಷ್ಮಿ ದರ್ಶನ್ ಕೈ ಹಿಡಿದು 7 ಹೆಜ್ಜೆ ಹಾಕಿ ಇವತ್ತು ಬರೋಬ್ಬರಿ 23 ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸಂತ ಮಹಲ್ನಲ್ಲಿ 2003ರಲ್ಲಿ ಅತ್ಯಂತ ಸರಳವಾಗಿ ಇವರ ವಿವಾಹ ನೆರವೇರಿತ್ತು. ಅದರಂತೆ ಇವತ್ತು ವಿವಾಹ ವಾರ್ಷಿಕೋತ್ಸವವಾಗಿದ್ದು ದಂಪತಿ ಜೈಲಿನಲ್ಲಿ ಭೇಟಿಯಾಗಿ ಪರಸ್ಪರ ಶುಭಾಶಯ ಕೋರಿದ್ದಾರೆ. ಮೇ 16ರಂದು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗೆ ಮನವಿ ಮಾಡಿದ್ರು. ಹೀಗಾಗಿ ವಿಜಯಲಕ್ಷ್ಮಿ ಮತ್ತು ಮಗ ದರ್ಶನ್ನ ಜೈಲಲ್ಲಿ ಭೇಟಿಯಾಗಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಮಗ ಮತ್ತು ಪತ್ನಿ ಭೇಟಿಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿದ ದರ್ಶನ್ ದೇವರ ಫೋಟೋಗೆ ನಮಸ್ಕಾರ ಮಾಡಿ ಕುಂಕುಮ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿತ್ತು. ಇದರಿಂದ ಬೇಸರಗೊಂಡು ಒಂಟಿಯಾಗಿ ಕಾಲ ಕಳೆದಿದ್ದ ದರ್ಶನ್ ಇವತ್ತು ಬಲು ಚೈತನ್ಯದಿಂದ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಸಿಸಿಟಿವಿ ಮತ್ತು ಜೈಲರ್ ಸಮ್ಮುಖದಲ್ಲಿ ಸುಮಾರು 30 ನಿಮಿಷ ಮಗ ವಿನೀಶ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಕಾಲ ಕಳೆದ ದರ್ಶನ್ಗೆ ಪತ್ನಿ ಬಾಳೆಹಣ್ಣುಗಳನ್ನ ತಂದು ಕೊಟ್ಟಿದ್ದಾರೆ. ಎಂದೆಂದು ನಿನ್ನವಳೆ ಅಂತ ವಿಜಯಲಕ್ಷ್ಮಿ ಪೋಸ್ಟ್. ವಿವಾಹ ವಾರ್ಷಿಕೋತ್ಸವದ ಹಿನ್ನೆಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ದಂಪತಿ ಕೈ ಹಿಡಿದಿರುವ ಫೋಟೋವೊಂದನ್ನ ಪೋಸ್ಟ್ ಹಾಕಿದ್ದಾರೆ ಹಾಗೂ ಅದರ ಮೇಲೆ ಮನದಾಳದ ಮಾತುಗಳನ್ನ ಬರೆದಿದ್ದಾರೆ. ಬಿರುಗಾಳಿ ನಿಶಬ್ದದ ನಡುವೆಯೂ ನಿನ್ನ ಕೈಯನ್ನ ಹಿಡಿದಿರ್ತೀನಿ. ಪರಿಸ್ಥಿತಿಗಳು ನಮ್ಮನ್ನ ದೂರ ಮಾಡಲು ಎಷ್ಟೇ ಪ್ರಯತ್ನಿಸಿದ್ರೂ ನನ್ನ ಹೃದಯ ಯಾವಾಗ್ಲೂ ನಿನ್ನನ್ನೇ ಆರಿಸಿಕೊಳ್ಳುತ್ತೆ. ಇನ್ನು 1 ವರ್ಷ ಸರಿವಾಸ ತಪ್ಪಿದ್ದಲ್ಲ ಅನ್ನೋ ಬೇಸರದ ನಡುವೆ ಕುಟುಂಬಸ್ಥರನ್ನ ಭೇಟಿಯಾಗಿ ದರ್ಶನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಆದ್ರೆ ವಾರ್ಷಿಕೋತ್ಸವವನ್ನ ಜೈಲಲ್ಲಿ ಆಚರಿಸಬೇಕಾಯ್ತಲ್ಲ ಅನ್ನೋ ನೋವಂತೂ ದರ್ಶನ್ ಸೇರಿ ಇಡೀ ಕುಟುಂಬಕ್ಕಿರೋದು ಸತ್ಯ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.